30 ವೆರೈಟೀಸ್ ಇದೆಯಂತೆ ರೀ. ಮಸ್ಟ್ ಆ್ಯಂಡ್ ಶುಡ್ ಮಿಸ್ ಮಾಡಿದೆ ಇದನ್ನು ಟ್ರೈ ಮಾಡಿ. ಸೊ ತುಂಬ ಇಷ್ಟಪಟ್ಟು ತಿನ್ನುವಂಥದ್ದು ಮೊಸರನ್ನ ಹಾಕ್ಕೊಂಡು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MCVJKOUSALYA. ಸೊ ನಮ್ಮ ಫುಡ್ ಹಂಟ್ ಯಾವಾಗಲೂ ನಡೀತಾ ಇರುತ್ತೆ. ಸ್ಪೆಷಲಿ ನಮ್ಮ ಮೈಸೂರಿಯನ್ಸ್ಗಂತೂ ಸೂಪರಾಗಿ ಟೇಸ್ಟಿಯಾಗಿರುವಂಥ ಫುಡ್ ಯಾವ್ಯಾವುದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ಹುಡುಕಿ ನಿಮಗೆ ತಿಳಿಸ್ತಾ ಇರ್ತೀವಿ. ಹೀಗೆ ಹುಡುಕ್ಬೇಕಾದ್ರೆ ನಮ್ಮ ಒಂದು ವಿಡಿಯೋಗೆ ಹರೀಶ್ ಶೆಟ್ಟಿ ಅನ್ನೋರು ಕಮೆಂಟ್ ಮಾಡಿದರು, ಮೇಡಮ್ ನೀವೇನಾದ್ರು ಸೂಪರಾಗಿರುವಂಥ ಚಾಟ್ಸ್ ಟ್ರೈ ಮಾಡಬೇಕು ಅಂತಂದರೆ ಮೈಸೂರಿನ ಓಲ್ಡ್ ಕೋರ್ಟ್ ರೋಡ್ ಏನಿದೆ ಟುವರ್ಡ್ಸ್ ನಮ್ಮ ರಾಮಸ್ವಾಮಿಯಿಂದ ಕೋರ್ಟ್ ರೋಡಿಗೆ ಹೋಗ್ಬೇಕಾರೆ. ಸೊ ಪ್ರಾಬಬ್ಲಿ ನಮ್ಮ ಮೈಸೂರು ಮಿರ್ಚಿ ಗೊತ್ತಿದೆ ನಿಮಗೆ, ಹಾಗೆ ಇಲ್ಲಿ ಒಂದು ರೆಡ್ FM ಕೂಡ ಇದೆ. ಸೊ ಇದರ ಹತ್ರ ಇದೆ ನಮ್ಮ ಒಂದು ಸೂಪರಾಗಿರುವಂಥ ಚುರ್ಮುರಿ ಚಾಟ್ಸ್ ಟೈಮ್ ಅಂತ, ಇಲ್ಲಿ ಟ್ರೈ ಮಾಡಿ ಅಂತ ಹೇಳಿದರು. ಹಾಗಾಗಿ ಇವತ್ತು ನಾವಿಲ್ಲಿ ಟ್ರೈ ಮಾಡೋದಕ್ಕೆ ಬಂದಿದ್ದೀವಿ. ಮೈಸೂರಿನಲ್ಲಂತೂ ಸೂಪರಾಗಿ ಚಿಲ್ ವೆದರ್ ಇದೆ, ಮಳೆ ಬರ್ತಾ ಇದೆ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ಇಂಥ ಟೈಮಲ್ಲಿ ಚಾಟ್ಸ್ ತಿನ್ನಬೇಕು ಅಂತ ಯಾರಿಗೆ ತಾನೇ ಮನಸ್ಸಾಗಲ್ಲ, ಹಾಗೆ ನನಗೂ ಮನಸ್ಸಾಗಿದೆ. ಹಾಗಾದರೆ ಬನ್ನಿ ಈ ಒಂದು ಟೇಸ್ಟಿಯಾದಂಥ ಚಾಟ್ಸ್ನ ಟ್ರೈ ಮಾಡೋಣ. ಕಮ್ ವಿತ್ ಮೀ. ಓಕೆ, ಹಾಗಾದರೆ ಸೂಪರಾಗಿರುವಂಥ ಚಾಟ್ಸ್ ಟೈಮ್ನ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಯಮ್ಮಿಯಾಗಿ ಎಲ್ಲ ಕಾಣ್ತಾ ಇದೆ. ಸ್ಪೆಷಲಿ ಹೆಲ್ದಿಯಾಗಿರುವಂಥ ನಮ್ಮ ಮೊಳಕೆ ಕಾಳು, ಹೆಸರು ಕಾಳು ಮೊಳಕೆ ಕಟ್ಟಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಬನ್ನಿ ಇದರ ಒಂದು ಚಾಟ್ಸ್ ಮೇಕರ್ನ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ನಿಮ್ಮ ಹೆಸರು? ಹರೀಶ್ ಅಂತ ಮೇಡಮ್. ಓಕೆ, ಹರೀಶ್ ಅವರು ಎಷ್ಟು ವರ್ಷದಿಂದ ಈ ಒಂದು ಚುರ್ಮುರಿ ಚಾಟ್ಸ್ ಟೈಮ್ನ ನಡೆಸ್ತಾ ಇದ್ದೀರಾ? ನಾವು ತುಂಬ ಚಿಕ್ಕ ವಯಸ್ಸಿಂದನೂ ನಡೆಸ್ತಾ ಇದ್ದೀನಿ ಇದು. ತುಂಬ ಚಿಕ್ಕ ವಯಸ್ಸಿಂದ? ಚಿಕ್ಕ ವಯಸ್ಸು, ನಾನು 1ನೇ ಕ್ಲಾಸ್ ಹುಡುಗ, ಅಂದರೆ ಅಣ್ಣ ಮಾಡ್ತಿದ್ರು ಅವಾಗ. ಓಕೆ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಹಾಂ. ಅದಾದ್ಮೇಲೆ ಮಾಮೂಲಿ ಅವ್ರ ಜೊತೆ ಅವರೇ ಹೇಳ್ಕೊಟ್ಟಿದ್ದು. ಹಾಂ, ಶಿವ ಅಂದ್ಬಿಟ್ಟು ಓಕೆ, ಅವರೇ ಹೇಳ್ಕೊಟ್ಟಿದ್ದು. ಅದಾದ್ಮೇಲೆ ನಾನೇ ಓನಾಗಿ ಮಾಡ್ತಾ ಇದ್ದೀನಿ. ಓಕೆ, ಅಣ್ಣ ಎಲ್ಲಿ ಮಾಡ್ತಾ ಇದ್ರು? ಇದೇ ಜಾಗದಲ್ಲ? ಟೆರಿಷನ್ ಕಾಲೇಜ್ ಹತ್ರ. ಓಕೆ, ಅವರಿಂದ ಕಲ್ತ್ಕೊಂಡಿದ್ದ. ಸೊ ಅಣ್ಣ ಹೇಳ್ಕೊಟ್ಟಾದ್ಮೇಲೆ ನೀವೇನೆಲ್ಲ ಹೊಸ ರೆಸಿಪಿಗಳನ್ನ ಆ್ಯಡ್ ಮಾಡಿದ್ದೀರಾ? ಮೇಡಮ್ ಡ್ರೈ ಚುರ್ಮುರಿ, ಪೈನಾಪಲ್ ಚುರ್ಮುರಿ, ಮೈಸೂರು ಬರ್ಗರ್ ಅಂತ ಮಾಡ್ತೀನಿ. ಮೈಸೂರು ಬರ್ಗರ್, ಓಕೆ. ಅದು ಫೇಮಸ್, ನಾನು ಇದು ಮಾಡಿದ್ದು. ಓಕೆ, ಸೊ ನಿಮ್ಮದೇ ಓನ್ ರೆಸಿಪಿ ಎಲ್ಲ ಹಾಕಿ ಕಂಡಿಡ್ದಿರೋದಾ? ಓಕೆ, ತುಂಬ ಚೆನ್ನಾಗಿ ಫೇಮಸ್ ಆಗಿದೆ ಅದು ಈಗ. ಆಮೇಲೆ ಡ್ರೈ ಚುರ್ಮುರಿ, ಹಾಂ, ಚೈನೀಸ್ ಬೇಲ್ ಅಂತ ಮಾಡ್ತೀನಿ. ಓಕೆ. ಸೊ ನಿಮ್ಮ ಎಜುಕೇಷನ್ ಎಲ್ಲ ಯಾವ ಥರ ಆಯಿತು? ಇಲ್ಲ ಡೈರೆಕ್ಟ್ ಇದನ್ನೇ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ್ರಾ? ಇಲ್ಲ ಮೇಡಮ್, ನಂದು ಡಿಗ್ರಿ ಆಗಿದೆ. ಓಕೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. ಓ ನೈಸ್. ಹಾಂ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. BCom ಕೂಡ ಆಗಿದೆ. ITI ಮಾಡಿದ್ದೀನಿ. ಓ ಸೂಪರ್. ಹಾಗಾದರೆ ನಾನು ಕಂಪ್ನಿಗಳಲ್ಲೆಲ್ಲ ಸರ್ ಏನೇನು ತೊಗೊಂಡಿದ್ದು? ಹಾಂ, 100. ಹಾಂ, ಕಂಪ್ನಿಗಳಲ್ಲೆಲ್ಲ ವರ್ಕ್ ಮಾಡಿ ಸರ್ ಒಂಚೂರು ಟೇಸ್ಟ್ ಕಂಪ್ನಿಗಳೆಲ್ಲ ವರ್ಕ್ ಮಾಡಿದ್ದೀನಿ. ಎಲ್ಲ ನೋಡ್ಬಿಟ್ಟು ಫೈನಲಿ ಯಾವುದು ಬೇಡಪ್ಪ ನಮ್ಮದೇ ಓನ್ ಸ್ಟಾರ್ಟ್ ಮಾಡೋಣ ಸರಿ ನಮಗೆ ಅಂತ ಅಂದ್ಬಿಟ್ಟು. ಹಾಂ, ಈ ಒಂದು ಚಾಟ್ ಸೆಂಟರ್ ಓಪನ್ ಆಗಿ ಎಷ್ಟು ಸಮಯ ಆಯಿತು ಸರ್? ಇಲ್ಲಿ ಈ ಸ್ಪಾಟಲ್ಲಿ ನಾನು ಸ್ಟಾರ್ಟ್ ಮಾಡಿ 1 year ಆಯಿತು. 1 year ಆಗಿದೆ. ಓ ಸೂಪರ್. ಹಾಗಾದರೆ ಸೊ ಹೇಳಿ ಸರ್, ಇವತ್ತು ಏನು ಫೇಮಸ್ ಆಗಿರೋದು ನಮಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀರಾ? ಮೇಡಮ್ ಒಟ್ಟು 30 ಥರ ಐಟಮ್ ಇದೆ. 30 ಥರ? ಓಕೆ. ಐಟಮ್ಸ್ ಇದೆ. ಹಾಂ, ತುಂಬ ಜಾಸ್ತಿ ಡಿಮ್ಯಾಂಡಲ್ಲಿ ತೊಗೊಳ್ಳೋವಂಥದ್ದು ಯಾವ್ದು? ಮೇಡಮ್ ನಮ್ಮದು ದೈಪುರಿ, ಟೊಮೊಟೊ ಸೈಸು, ಚುರ್ಮುರಿ, ಓಕೆ, ಆಮೇಲೆ ಬರ್ಗರು, ಓಕೆ, ಬಲೆ ಮಸಾಲ, ನಿಪ್ಪಟ್ಟು ಮಸಾಲ. ಹಾಂ ಹಾಂ. ಸೊ ಎಲ್ಲ ಫೇಮಸ್ ಆಗಿರೋಂಥ ಮೆನೂಸ್ ಹೇಳ್ತಾ ಇದ್ದಾಗೆ ಬಾಯಲ್ಲಿ ನೀರಂತೂ ಸ್ಟಾರ್ಟ್ ಆಗಿದೆ. ಸೊ ಹಾಗಾದರೆ ಫಸ್ಟ್ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ಚುರ್ಮುರಿ ಚಾಟ್ ಸೆಂಟರ್ ಇರೋದ್ರಿಂದ ಫಸ್ಟ್ ಚುರ್ಮುರಿಯಿಂದ ಸ್ಟಾರ್ಟ್ ಮಾಡಿಬಿಡೋಣ. ಆಮೇಲೆ ಹೋಗ್ತಾ ನಾವು ಬೇರೆ ಟ್ರೈ ಮಾಡ್ಬೋದು. ಸೊ ಪ್ರಾಬಬ್ಲಿ 30 ಐಟಮ್ ಅಂತೂ ಖಂಡಿತ ಟ್ರೈ ಮಾಡಲಿಕ್ಕಾಗಲ್ಲ. ಸೊ ಅದರಲ್ಲಿ ಬೆಸ್ಟ್ ಯಾವುದಿದೆ ಅದನ್ನು ನಾನು ನಿಮಗೆ ಟೇಸ್ಟ್ ಮಾಡಿ ಐ ಜಸ್ಟ್ ಗಿವ್ ಯು ದ ರಿವ್ಯೂ. ಸೊ ಫಸ್ಟ್ ನಾನು ಆರ್ಡರ್ ಮಾಡಿಬಿಡ್ತೀನಿ. ಸರ್ ಒಂದು ಸೂಪರ್ ಆಗಿರೋಂಥ ಚುರ್ಮುರಿ ಕೊಟ್ಬಿಡಿ ನನಗೆ. ಓಕೆನಾ? ಫೈನ್. ಹಾಗಾದರೆ ಐ ಆಮ್ ವೇಟಿಂಗ್ ಫಾರ್ ದ ಚುರ್ಮುರಿ ನಾವ್. ಓಕೆ, ಯಾವುದು ನಿಮಗೆ ತುಂಬ ಟೇಸ್ಟಿ ಅನ್ಸುತ್ತೆ ಈಗ ಬಂದಾಗ? ಸ್ವೀಟ್ ಜಾಸ್ತಿ ಅಂತೀವಿ, ಸ್ವೀಟ್ ಜಾಸ್ತಿ ಮಾಡ್ಕೊಡ್ತಾರೆ. ಖಾರ ಅವ್ರಿಗೆ ತಕ್ಕಂಗೆ ಮಾಡ್ಕೊಡ್ತಾರೆ. ಸೊ ಆ ಥರ ಅವರು ನಾವು ಹೇಳಿದಾಗ ಅದು ತಕ್ಕಂಗೆ ಮಾಡ್ಕೊಡ್ತಾರೆ. ಯಾವ ಥರ ಬೇಕು ಯಾವ್ದು ತಿಂತೀರಾ ಸರ್? ರೆಗ್ಯುಲರ್ ಆಗಿ ಬಂದರೆ ಚುರ್ಮುರಿ ಆಯಿತು,
ಟೊಮೊಟೊನೂ ಆಯಿತು, ಈಗ ಪೈನಾಪಲ್ ಹೇಳಿದ್ದೀವಿ. ಅಟ್ಲೀಸ್ಟ್ ಒಂದು 3-4 ವೆರೈಟಿ ತಿನ್ಕೊಂಡು ಹೋಗ್ತೀವಿ. ಟೇಸ್ಟ್ ಬಗ್ಗೆ ಇಲ್ಲ ತುಂಬ ಚೆನ್ನಾಗಿದೆ ಮೇಡಮ್, ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಯೂಶಲಿ ಯಾವಾಗ ಬರ್ತಾರೆ? ಯಾವ ಫ್ರೀ ಆಗುತ್ತೆ ಅವರು ವಿವೇಕಾನಂದ ನಗರದಿಂದ ಬರ್ತಾರೆ. ಹೌದಾ, ವಿವೇಕಾನಂದ ಸರ್ಕಲ್ ಇದ್ರಲ್ಲ? ಓಕೆ, ನಮ್ಮನೇನು ಅಲ್ಲೇ. ಹೌದಾ? ಸೊ ಅಲ್ಲಿಂದ ಬರ್ತೀರಾ? ಅಲ್ಲಿಂದ ತಿನ್ಲಿಕ್ಕೆ ಅಂತ. ತಿನ್ನಲಿಕ್ಕೆ ಸೂಪರ್ ಆಗಾದ್ರೆ ಏನು ಇಷ್ಟ ಆಗುತ್ತೆ ನಿಮಗೆ? ಚುರ್ಮುರಿ ಮತ್ತು ಟೊಮೆಟೊ ಸ್ಲೈಸ್. ಚುರ್ಮುರಿ ಟೊಮೆಟೊ ಸ್ಲೈಸ್ ಇಷ್ಟ ಆಗುತ್ತೆ. ಸೊ ಇವರೆಲ್ಲ ಹೇಳ್ತಾ ಇದ್ರೆ ನನಗೆ ಅನಿಸ್ತಾ ಇದೆ ಯಾವಾಗ ನಾನು ಟ್ರೈ ಮಾಡ್ತೀನಿ ಅಂತ. ಇವಾಗಲೇ ಸಿಗುತ್ತೆ ನಿಮಗೆ, ಈಗಲೇ ಸಿಗುತ್ತೆ ನಿಮಗೆ. ರೆಡಿ ಇತ್ತು. ಸೊ ಮೈ ಚುರ್ಮುರಿ ಇಸ್ ರೆಡಿ. ಐ ಆಮ್ ರೆಡಿ ಟು ಟೇಸ್ಟ್. ಉಪ್ಪು ಹುಳಿ ಖಾರ. ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ಟೇಸ್ಟಿ ಚುರ್ಮುರಿ ಬಂದಿದೆ. ಅದೇ ಸರ್ ಟ್ರೈ ಮಾಡ್ತಾ ಇದ್ದೀನಿ. ಒಂದೇ ಒಂದು ತುತ್ತಿಗೆ ತಕ್ಷಣ ಗೊತ್ತಾಗಲ್ಲ. ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ತಾರೆ. ದಟ್ಸ್ ವೆರಿ ನೈಸ್. ಯೂಶಲಿ ಏನಂತಂದರೆ ರಿವ್ಯೂ ನಾನು ಒಬ್ಬಳೇ ಕೊಡ್ತಾ ಇರ್ತೀನಿ ಅಲ್ವಾ. ಸೊ ಇವತ್ತು ನೀವು ಜೊತೆಲಿ ತಿಂತಾ ಇದ್ದೀರಾ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ಇಲ್ಲ, ತುಂಬ ಚೆನ್ನಾಗಿದೆ. ತುಂಬ ಟೇಸ್ಟಿ ಆಗಿದೆ. ಈ ವಾತಾವರಣ ಚೆನ್ನಾಗಿದೆ. ಮೈಸೂರು ವೆದರ್ಗೆ ಚಾಟ್ಸ್ ತಿಂತಾ ಇದ್ರೆ ಈಗ ಸೂಪರ್. ಊಟನೂ ಬೇಡ, ಏನೂ ಬೇಡ, ಇದೇ ತಿನ್ಕೊಂಡು ಹೋಗ್ಬಿಡೋಣ ಅಂತ. ಸ್ವಲ್ಪ ಹೆಲ್ತಿನೂ ಕೂಡ. ಬೇರೆ ಎಲ್ಲ ಫ್ರೈಡ್ ಫುಡ್ಸ್ ಎಲ್ಲ ತಿನ್ನೋದ್ರ ಬದಲು ಹೆಲ್ತಿ ಫುಡ್. ಇರಲಿ ಸರ್, ಇರಲಿ ಪರವಾಗಿಲ್ಲ. ಥ್ಯಾಂಕ್ ಯು. ಸೊ ಚುರ್ಮುರಿ ಬಂದಾಯಿತು. ಆಸ್ ದ ಇಂಗ್ರೀಡಿಯೆಂಟ್ಸ್ ಆರ್ ವೆರಿ ಪರ್ಫೆಕ್ಟ್ ಆಗಿದೆ. ಸೊ ಸರ್ ಹೇಳ್ತಿದ್ದಂಗೆ ಮೈಸೂರಿನ ಈ ಒಂದು ವೆದರ್ಗೆ ಚಾಟ್ಸ್ ಏನಾದ್ರು ಟ್ರೈ ಮಾಡಬೇಕು ಅಂತಂದರೆ ಬರ್ಬೋದು. ಆ್ಯಂಡ್ ನನಗೆ ಯೂಶಲಿ ತುಂಬ ಶೇಂಗಾ ಹಾಕಿದರೆ ಇಷ್ಟ ಆಗುತ್ತೆ. ಕಡಲೆ ಬೀಜ, ಪೀನಟ್ಸ್ ಏನಿರುತ್ತೆ ಅದು ಹಾಕಿದ್ರೆ ಇಷ್ಟ ಆಗುತ್ತೆ. ಖಂಡಿತ ಸರ್. ಇದಾದ್ಮೇಲೆ ನೆಕ್ಸ್ಟಾ ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ ನೀವು. ಓಕೆ, ಏನು ಸ್ಪೆಷಲ್ ಇರುತ್ತೆ ಟೊಮೆಟೊ ಸ್ಲೈಸಲ್ಲಿ? ಪ್ರತಿಯೊಂದು ಇರುತ್ತೆ. ಖಾರ ಪುರಿ ಮತ್ತು ಖಾರ ಸ್ವೀಟು ಎರಡು ಮಾಡಿಕೊಡ್ತಾರೆ. ತುಂಬ ಎರಡು ಸ್ವೀಟು ಖಾರ ಎರಡು ಹಾಕ್ಸ್ಕೊಂಡು ತುಂಬ ಚೆನ್ನಾಗಿದೆ. ಖಂಡಿತ. ಸೊ ಟೊಮೊಟೊ ಸ್ಲೈಸ್ನ ಟ್ರೈ ಮಾಡಬೇಕು. ಇದಕ್ಕೆ ನಿಪ್ಪಟ್ಟೆಲ್ಲ ಹಾಕಿದ್ದಾರೆ. ಸೊ ಇಟ್ಸ್ ಲುಕಿಂಗ್ ವೆರಿ ಯಮ್ಮಿ ಆ್ಯಂಡ್ ಟೇಸ್ಟಿ. ಯೂಶಲಿ ಚುರ್ಮುರಿ ಲವರ್ಸ್ ಎಲ್ಲರೂ ಆಲ್ಮೋಸ್ಟ್ ಇದ್ದೇ ಇರ್ತಾರೆ ಅಂತ ಅನಿಸುತ್ತೆ. ಯಾರಿಗೆ ತಾನೇ ಚುರ್ಮುರಿ ಇಷ್ಟ ಆಗಲ್ಲ ಅಲ್ವಾ? ಸೊ ತುಂಬ ಚೆನ್ನಾಗಿದೆ. ಐ ವಿಲ್ ಟ್ರೈ ನೆಕ್ಸ್ಟ್ ವಿತ್ ಟೊಮೊಟೊ ಸ್ಲೈಸ್. ಸೊ ಟೊಮೊಟೊ ಸ್ಲೈಸ್ ಬಂದಿದೆ. ಹಿಡನ್ ಟೊಮ್ಯಾಟೋಸ್ ಎಲ್ಲ ಒಳಗಡೆ ಇದೆ. ಕಾಣಿಸ್ತಾನೆ ಇಲ್ಲ ಟೊಮೆಟೊ ಸ್ಲೈಸ್ ಇದೆ ಅಂತ, ಬಿಕಾಸ್ ಎಲ್ಲ ಮೇಲ್ಗಡೆ ಮಂಡಕ್ಕಿ ಹಾಕಿ, ಅಂದರೆ ಕಡಲೆಪುರಿ ಹಾಕಿ ಅವರು ಅದನ್ನು ಸ್ಟಫ್ ಮಾಡಿದ್ದಾರೆ. ಸೊ ಲೆಟ್ ಮೀ ಟ್ರೈ ದಿಸ್ ಟೊಮೆಟೊ ಸ್ಲೈಸ್. ತುಂಬ ಡಿಮ್ಯಾಂಡಿಂಗ್ ಇದೆ ಅಂತ ಹೇಳ್ತಾಯಿದ್ರು. ಇಲ್ಲಿ ಬರೋರೆಲ್ಲರೂ ಆಲ್ಮೋಸ್ಟ್ ಆರ್ಡರ್ ಮಾಡಿ ತಿಂತಾರೆ ಅಂತ. ಐ ಜಸ್ಟ್ ಟ್ರೈ ಹರೀಶ್ ಅವರ ಕೈನಲ್ಲಿ ಈ ಒಂದು ಟೊಮೆಟೊ ಸ್ಲೈಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಪರ್ಫೆಕ್ಟ್ ಟೇಸ್ಟ್. ಹುಳಿ, ಉಪ್ಪು, ಖಾರ ಎಲ್ಲ ಪರ್ಫೆಕ್ಟ್ ಇದೆ. ಮಧ್ಯೆ ಆ ಟೊಮೆಟೊದು ಜ್ಯೂಸಿ ಫ್ಲೇವರ್ ಬರ್ತಾ ಇದೆ. ಆ್ಯಂಡ್ ಸ್ಪೆಷಲಿ ಜಾಸ್ತಿ ಕಡಲೆಪುರಿ ಹಾಕಿರೋದ್ರಿಂದ ಚೆನ್ನಾಗಿ ಟೇಸ್ಟ್ ಎನ್ಹಾನ್ಸ್ ಆಗ್ತಾ ಇದೆ. ಖಾರದ ಜೊತೆ ಒಂಥರ ಟೇಸ್ಟ್ ಚೆನ್ನಾಗಿದೆ. ಸ್ವೀಟ್ ಜೊತೆ ಮತ್ತೊಂಥರ ಟೇಸ್ಟ್ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಪೀಪಲ್ ಹೂ ರಿಯಲಿ ಪ್ರಿಫರ್ ಸ್ಪೈಸಿ ಆರ್ ಸ್ವೀಟ್, ಅವ್ರಿಗಿಬ್ರಿಗೂ ಕಾಂಪ್ಲಿಮೆಂಟೆಡ್ ಆಗಿದೆ. ಸೊ ನಾನು ಈಗ ಹಾಫ್ ಖಾರ ಟ್ರೈ ಮಾಡ್ತಾಯಿದ್ದೀನಿ, ಹಾಫ್ ಸ್ವೀಟ್ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ನನಗೆ ಖಾರಕ್ಕಿಂತ ಸ್ವೀಟ್ ತುಂಬ ಇಷ್ಟ ಆಗ್ತಾ ಇದೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟೇಸ್ಟ್. ಈ
ಚಾಟ್ಸ್ ಟೈಮ್ನಲ್ಲಿ ನಾವು ಚಾಟ್ಸ್ ತಿನ್ನೋಕ್ಕೆ ಅಂತ ಬಂದರೆ 30 ವೆರೈಟೀಸ್ ಇದೆಯಂತೆ ರೀ. ಯಾವುದು ಟ್ರೈ ಮಾಡೋಣ ಯಾವ್ದು ಬಿಡೋಣ ಅಂತ ಗೊತ್ತಿಲ್ಲದೆ ಕನ್ಫ್ಯೂಸ್ಡ್ ಆಗಿ ನಾನು ಕೇಳಿದೆ ಏನಂತಂದರೆ ಒಂದು 2 ಐಟಮ್ಸನ್ನು ನನಗೆ ಸ್ವಲ್ಪ ನನಗೆ ಅಂತ ಮಾಡಿಕೊಡಿ ಟೇಸ್ಟ್ ಮಾಡಬೇಕು ಅಂತ. ಸೊ ಆಗ ನನಗೆ ಮಾಡಿಕೊಟ್ಟಿದ್ದು ಮೋಸ್ಟ್ ಹೆಲ್ದಿ ಕಾನ್ಷಿಯಸ್ನೆಸ್ ಯಾರಿಗಿರುತ್ತೆ ಅವರಿಗೆ ಈ ಒಂದು ಮೊಳಕೆ ಕಾಳು, ಹೆಸರು ಕಾಳಿಂದು ಮೊಳಕೆ ಕಟ್ಟಿ ಅದರಲ್ಲಿ ಮಾಡಿರೋವಂಥದ್ದು ತುಂಬ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಹೆಸರು ಬೇಳೆ ಮಸಾಲ ಎರಡನ್ನೂ ಹಾಕಿಸ್ಕೊಂಡಿದ್ದೀನಿ. ಸೊ ಅಲ್ಲಿ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ತುಂಬ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಬಿಕಾಸ್ ಇದರಲ್ಲಿ ಆಲ್ರೆಡಿ ಗ್ರೇಪ್ಸ್ ಎಲ್ಲ ಹಾಕಿದ್ದಾರೆ. ಸೊ ಗ್ರೇಪ್ಸ್ ಎಲ್ಲ ಕಾಣ್ತಾ ಇದೆ, ಟೇಸ್ಟಿಯಾಗಿದೆ ಅಂತ ಅನ್ಕೋತೀನಿ. ಸೊ ಲೆಟ್ ಮಿ ಟ್ರೈ. ಗ್ರೇಪ್ಸ್ ಎಲ್ಲ ಆ್ಯಡ್ ಆನ್ ಆಗಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ. ಆಬ್ವಿಯಸ್ಲಿ ಹೆಸರುಗಳನ್ನ ಯಾರೂ ಹಾಗೆ ತಿನ್ನಿ ಅಂದರೆ ತಿನ್ನಲ್ಲ. ಈ ಥರ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮಸಾಲಾಸ್ ಎಲ್ಲ ಆ್ಯಡ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಐ ರಿಯಲಿ ಲೈಕಿಂಗ್ ದಿಸ್. ಟು ಬಿ ವೆರಿ ಆನೆಸ್ಟ್ಲಿ ಸೇಯಿಂಗ್ ಚುರ್ಮುರಿಗಿಂತಲೂ ಇದು ತುಂಬ ಟೇಸ್ಟಿ ಅನಿಸ್ತಾ ಇದೆ. ನೈಸ್ ಟೇಸ್ಟ್. ತುಂಬ ಉಪ್ಪು ಖಾರ ಹುಳಿ ಎಲ್ಲ ಪ್ರತಿಯೊಂದಕ್ಕೂ ಅಷ್ಟೇ ಕರೆಕ್ಟಾಗಿ ಹಾಕ್ತಾ ಇದ್ದಾರೆ. ಸೊ ನಮ್ಗೆ ಯಾವುದೊಂದು ಜಾಸ್ತಿ ಕಮ್ಮಿ ಅಂತ ಅನ್ನಿಸ್ತಾ ಇಲ್ಲ. ನೆಕ್ಸ್ಟ್ ಟ್ರೈ ಮಾಡ್ತಾಯಿದ್ದೀನಿ ನಾನು ಹೆಸರು ಬೇಳೆ ಮಸಾಲ. ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಕೋಡ್ಬೇಳೆ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಸೊ ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ನ ಕೊಡುತ್ತೆ ಅಂತ ಅನಿಸುತ್ತೆ. ಅಲ್ಲಿ ಟ್ರೈ ದಿಸ್. ಕೋಡ್ಬೇಳೆ ನಿಪ್ಪಟ್ಟು ಎಲ್ಲ ಇದೆ, ಜೊತೆಗೆ ಕಾಯಿ ತುರಿ. ತುಂಬ ಸ್ವೀಟ್ ಆ್ಯಡ್ ಮಾಡಿದ್ದಾರೆ. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಎಲ್ಲದಕ್ಕೂ ಏನು ಸ್ವೀಟ್ ಹಾಕಿದ್ದಾರೆ, ಯಾವುದೂ ಮುಖ ಚಿಟ್ಟು ಹೊಡಿತಲ್ಲ, ನಿಮಗೆ ಚೆನ್ನಾಗಿ ಅನಿಸ್ತದೆ, ಕಾಂಪ್ಲಿಮೆಂಟ್ ಮಾಡ್ತಾಯಿದೆ ಟೇಸ್ಟ್ನ. ಸೊ ಎಲ್ಲ ಅದರಲ್ಲಿರೋಂಥ ಇಂಗ್ರೀಡಿಯೆಂಟ್ಸು ಜೊತೆಗೆ ಹಾಕಿ ಹೆಸರು ಬೇಳೆ ಮಿಕ್ಸ್ ಮಾಡಿರೋದಕ್ಕೆ ಇಟ್ ಈಸ್ ಫೀಲ್ ಬರ್ತಾಯಿದೆ. ಸೊ ಯೂಶ್ವಲಿ ಚಾಟ್ಸ್ ಅಂದಿದ ತಕ್ಷಣ ತುಂಬ ವೆರೈಟಿ ಆಫ್ ಚಾಟ್ಸು ಸ್ನ್ಯಾಕ್ಸು ಸಿಗುತ್ತೆ. ಬಟ್ ಅದರಲ್ಲಿ ಹೆಲ್ದಿ ಅಂತಂದರೆ ಇಟ್ಸ್ ಲೈಕ್ ಯು ಕ್ಯಾನ್ ಸೆಲೆಕ್ಟ್ ಲೈಕ್ ದಿಸ್ ಕೈಂಡ್ ಆಫ್ ಅ ಚಾಟ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಸ್ಪೆಷಲಿ ದಹಿಪುರಿ. ಸೊ ತುಂಬ ಇಷ್ಟಪಟ್ಟು ತಿನ್ನುವಂಥವ್ರು ಮೊಸರನ್ನ ಹಾಕ್ಕೊಂಡು ಆ್ಯಂಡ್ ಈ ಒಂದು ಹೆಲ್ದಿ ಸ್ನ್ಯಾಕ್ಸನ್ನು ಟ್ರೈ ಮಾಡ್ತಾಯಿದ್ದೀನಿ. ಎಷ್ಟು ಫಿಲ್ ಆಗಿದೆ ಅಂದರೆ ನಂಗೆ ಏನು ಹೇಳಬೇಕು ಅಂತ ಅನಿಸ್ತಿಲ್ಲ. ಬಾಯಿ ತುಂಬ ಫಿಲ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಸ್ಪೈಸಿ ಏನಾದರೂ ತಿಂದುಬಿಟ್ರೆ ಯು ಶುಡ್ ಎಂಡ್ ಅಪ್ ವಿತ್ ದಿಸ್ ದಹಿಪುರಿ. ಸೊ ದಹಿಪುರಿ ಕೊನೆಯಲ್ಲಿ ತಿಂದರೆ ಸ್ವೀಟಾಗೆ ಆ ದಹಿ ಮತ್ತು ಅದ್ರ ಮೇಲೆ ಹಾಕಿರುವಂಥ ಸೇವು ಆ್ಯಂಡ್ ಸ್ಪೆಷಲಿ ಶೇಂಗಾ ಬೀಜ ಎಲ್ಲ ಸೇರಿಸಿ ಸೂಪರಾಗಿರೋಂಥ ಟೇಸ್ಟ್ ಕೊಡ್ತದೆ. ದಹಿ ಹಾಕಿದ್ರಿಂದ ಪುರಿ ಇಸ್ ಆಲ್ಸೋ ಗೆಟಿಂಗ್ ಸಾಫ್ಟರ್. ತುಂಬ ಚೆನ್ನಾಗಿದೆ. ಮಜಾ ಮಾಡಿ ಇದನ್ನು ತೊಗೊಂಡು ತಿಂದು. ಮೆನಿ ಡಿಶಸ್ ಇಲ್ಲಿ ಒಂದಷ್ಟು ಚಾಟ್ಸ್ಗಳನ್ನ ಟ್ರೈ ಮಾಡಿದ್ಮೇಲೆ ಹರೀಶ್ ಅವರು ಫಸ್ಟ್ ಮಾತಾಡ್ತಾ ಇದ್ದಾಗ ಹೇಳಿದ್ರು ಅವ್ರದ್ದೇ ಒಂದು ಓನ್ ರೆಸಿಪಿಯಲ್ಲಿ ಅವರೊಂದು ಸೂಪರ್ ಆಗಿರುವಂಥ ಬರ್ಗರ್ನ ಮಾಡ್ತಿದ್ದೀವಿ ಅಂತ. ಬರ್ಗರ್ ಅಂದಿದ ತಕ್ಷಣ ನಮಗೆಲ್ಲ ಒಂದು ಕ್ವಿಕ್ ಬೈಟ್ಸ್ ಬರ್ಗರ್ ಥರ, ಸೊ ಏನೋ ಒಂದು ಬೇಕ್ಡ್ ಆಗಿ ಅದನ್ನು ಓವೆನ್ನಲ್ಲಿಟ್ಟು ಅಥವಾ ಈ ಥರದ್ದು ಮಾಡಿರೋದು. ಬಟ್ ಇಲ್ಲಿ ನಮಗೆ ಓಪನಲ್ಲಿ ನೋ ಕುಕಿಂಗ್ ಅಂತ ಹೇಳ್ಬೋದು. ಅಂದರೆ ಯಾವುದೇ ಥರ ಫೈರ್ ವಿತೌಟ್ ಫೈರ್ ಅಂತ ಹೇಳ್ಬೋದು. ಆ ಥರದ್ದೊಂದು ಬರ್ಗರ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಮಾಡ್ತಾ ಇರೋದು ಸರ್? ನಿಮ್ಮ ರೆಸಿಪಿ ಏನು ಕಾಪಿ ಮಾಡಲ್ಲ, ಹಾಗೆ ಸುಮ್ಮನೆ ಒಂದಷ್ಟು ನೋಡ್ಕೊಳ್ತೀವಿ. ಸೊ ಏನೋ ಒಂದು ಟೇಸ್ಟಿಯಾಗಿ ಬರ್ಗರ್ನ ಟ್ರೈ ಮಾಡ್ತಾ ಇದ್ದಾರೆ. ನಾನು ಮಾಮೂಲಿ ಬರ್ಗರ್ ಬನ್ನಿ ಅಂತ ಮಾಡ್ತೀನಿ. ಹೌದಾ? ಹಾಂ, ಬರ್ಗರ್ ಬನ್ನೇ ಇದಕ್ಕೆ ಅಂತ ನೀವು ತರ್ತೀರಾ? ಓಕೆ. ಯಾಕೆ ಒಂದು ಐಡಿಯಾ ಬಂತು ಅಂದರೆ ಚುರ್ಮುರಿನಲ್ಲಿ ಬರ್ಗರ್ನ ಮಾಡಬೇಕು ಅಂತ ಅಂದ್ಬಿಟ್ಟು? ಈಗ ಒಬ್ಬೊಬ್ರು ಪ್ರೊಫೆಷನು ಕೆಲಸ ಮಾಡ್ತಾರೆ ಎಲ್ರೂ. ಓಕೆ. ಸೊ ಪ್ಯಾಷನ್ ಇರೋರಿಗೆ ಮಾತ್ರ ಅಷ್ಟೇ. ಬಟ್ ನನಗೆ ಇದು ಒಂಥರ ಪ್ಯಾಷನ್. ನನಗೆ ಈಗಲೂ ಇದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ಏನಾದ್ರು ಮಾಡಬೇಕು, ಇನ್ನೂ ಏನಾದ್ರು ಇನೋವೇಟಿವ್ ಟೇಸ್ಟ್ ತರಬೇಕು ಅಂತ, ಏನಾದ್ರು ಮಾಡಬೇಕು, ಡಿಫ್ರೆಂಟ್ ಆಗಿ ಏನಾದ್ರು ಮಾಡಬೇಕು ಅಂತ ತುಂಬಾ ಆಸೆ ನನಗೆ. ಓಕೆ ಓಕೆ. ನನ್ನ ಚುರ್ಮುರಿ ಅಂಗಡಿ ನಾನು ತುಂಬಾ ಇಷ್ಟಪಟ್ಟು ಮಾಡೋ ಕೆಲಸ ನನಗೆ. ಓಕೆ. ಇದು ಜಸ್ಟ್ ಒಂದು ಈ ಫಿಲಮ್ಗಳ ಟ್ರೈಲರ್ ಅಂತಾರಲ್ಲ, ಓಕೆ. ಇದು ಬರೀ ನಮಗೆ ಟ್ರಯಲ್ ಅಥವಾ ಟೀಸರ್ ಅಂತ. ನೆಕ್ಸ್ಟ್ ಮೇನ್ ಸಿನಿಮಾ ಲೇಟರ್ ರಿಲೀಸ್ ಆಗುತ್ತೆ ಅನ್ಸುತ್ತೆ ಇವ್ರದ್ದು.
ಬಟ್ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಅವ್ರು ಮಾಡ್ತಾ ಇರುವಂಥದ್ದು ಒಂದು ರೆಸಿಪಿ ನೋಡಿದಾಗ. ಕೋಡ್ಬಳೆಯನ್ನು ಹಾಕೋದಾಗಿರ್ಬೋದು ಅಥವಾ ಶೇಂಗಾ ಬೀಜ ಹಾಕೋದಾಗಿರ್ಬೋದು ಅದೆಲ್ಲ ನೋಡಿದಾಗ ಪೈನಾಪಲ್ ಕೂಡ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅಂತ ಅನಿಸುತ್ತೆ. ಕುಕಿಂಗ್ ವಿತೌಟ್ ಫೈರ್ ನಾವೆಲ್ಲ ಸ್ಕೂಲ್ನಲ್ಲಿ ಮಾಡ್ತಾ ಇದ್ವಿ ನೋಡಿ, ಆ ಥರದ್ದೇ ಒಂದು ಫೈರ್ ಇಲ್ಲದೆ ಒಂದು ಬರ್ಗರ್ ರೆಡಿ ಆಗೇ ಬಿಡ್ತು. ತುಂಬ ಶಾರ್ಟ್ ಟೈಮ್ನಲ್ಲಿ ತುಂಬ ಫಾಸ್ಟಾಗಿ ಇವ್ರದ್ದೇ ಆದಂಥ ಓನ್ ರೆಸಿಪಿ ಬರ್ಗರ್ ರೆಡಿ. ಸೊ ಈ ಬರ್ಗರ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ನಿಮಗೆ ಮುಂಚೆನೇ ಹೇಳಿದೆ 30 ಐಟಮ್ ಇದೆ ಅಂತ. 30 ಐಟಮ್ನ ತಿನ್ನೋಕ್ಕಾಗಲ್ಲ, ಅದರಲ್ಲಿ ಮೇನ್ ಇರುವಂಥ ಐಟಮ್ಸನ್ನು ನಾನಿವತ್ತು ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ಮಸ್ಟ್ ಶುಡ್ ಟ್ರೈ ಮಾಡಬೇಕಾಗಿರೋಂಥ ಒಂದು ಬರ್ಗರ್ ಇದು. ಐ ವಿಲ್ ಟ್ರೈ ದಿಸ್. ಬನ್ನಂತೂ ಸಕ್ಕ ಸಾಫ್ಟ್ ಆಗಿದೆ. ಸೊ ನಿಮಗೆ ಹಾಟ್ ಫೀಲ್ ಬರೋಲ್ಲ. ಮುಂಚೆನೇ ಹೇಳಿದಾಗ ಬರ್ಗರ್ ಬನ್ನೇ ತಂದಿದ್ದೀನಿ ಅಂತ ಹೇಳಿದ್ರು, ಫೀಲ್ ಆಗ್ತದೆ ಟೇಸ್ಟ್ ಮಾಡಿದಾಗಲೇ ಬರ್ಗರ್ ಬನ್ ಅಂತ. ಸೊ ಇಫ್ ಯು ವಾಂಟ್ ಟು ಟ್ರೈ ಸಿ, ಆ ಪೈನಾಪಲ್ ಹಾಕಿರೋದಂತೂ ನಿಜವಾಗ್ಲೂ ತುಂಬ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಆ್ಯಂಡ್ ನನಗೆ ಅನಿಸ್ತಾ ಇದೆ ನಾರ್ಮಲಿ ನಾವು ಚುರ್ಮುರಿ, ಟೊಮೊಟೊ ಸ್ಲೈಸ್ ಈ ಥರದ್ದೆಲ್ಲ ಬೇರೆ ಬೇರೆ ಕಡೆ ತುಂಬ ಟ್ರೈ ಮಾಡಿರ್ತೀವಿ. ಏನಾದರೂ ನೀವು ಚುರ್ಮುರಿ ಚಾಟ್ ಟೈಮ್ಗೆ ಬಂದು ಏನು ಟ್ರೈ ಮಾಡಬೇಕು ಕೌಸಲ್ಯ ಅಂತ ಕೇಳೋದಾದರೆ ನಾನು ನಿಮಗೆ ಹೇಳ್ತೀನಿ, ಮಸ್ಟ್ ಆ್ಯಂಡ್ ಶುಡ್ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ಬರ್ಗರ್, ಮೈಸೂರು ಬರ್ಗರ್ ಟ್ರೈ ಮಾಡಿ. ಇವತ್ತಿನ ನಮ್ಮ ಈ ಒಂದು ಫುಡ್ ರಿವ್ಯೂನಲ್ಲಿ ನಮ್ಮ ಫುಡ್ ಹಂಟ್ ಇತ್ತು. ನಮ್ಮ ಮೈಸೂರಿನ ಚುರ್ಮುರಿ ಚಾಟ್ ಟೈಮ್ ಏನಿದೆ ಓಲ್ಡ್ ಕೋರ್ಟ್ ರೋಡ್ನಲ್ಲಿ, ಡೆಫಿನೆಟ್ಲಿ ಇಲ್ಲಿ ಬಂದವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾ ಇದ್ದೀನಿ ಅಂತ ಹೇಳಿದ್ರು. ಆ್ಯಂಡ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಟ್ರೈ ವಿತೌಟ್ ಈವನ್ ಥಿಂಕಿಂಗ್ ಅ ಸೆಕೆಂಡ್ ಥಾಟ್. ಎರಡನೇ ಯೋಚನೆ ಮಾಡದೆ ಬಂದು ಟ್ರೈ ಮಾಡ್ಬೋದು. ಸೊ ನಾನು ಟ್ರೈ ಮಾಡಿದಂಥ ಕೆಲವೇ ರೆಸಿಪಿನಲ್ಲಿ ಎಲ್ಲವೂ ತುಂಬ ಚೆನ್ನಾಗಿತ್ತು. ಖಾರ, ಉಪ್ಪು, ಹುಳಿ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಬಟ್ ಡೆಫಿನೆಟ್ಲಿ ಚುರ್ಮುರಿ ಎಲ್ಲ ಕಡೆ ಟ್ರೈ ಮಾಡಿರ್ತೀರ ರೀ, ಆದರೆ ಅದನ್ನು ಬಿಟ್ಟು ಏನಾದರೂ ಹೊಸ ಥರದಲ್ಲಿ ಟ್ರೈ ಮಾಡಬೇಕು ಅಂದರೆ ಈ ಮೈಸೂರು ಬರ್ಗರ್ನ ಟ್ರೈ ಮಾಡಿ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ. MCVJ ಕೌಸಲ್ಯ. ಆ್ಯಂಡ್ ಹರೀಶ್ ಅವರು ಅಷ್ಟೇ ಖುಷಿಯಾಗಿ ಹಸನ್ಮುಖರಾಗಿ ಕೊಟ್ಟರು. ಆ್ಯಂಡ್ ಆ ಸ್ವೀಟ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ. ಎಲ್ಲ ಒಂದು ರೆಸಿಪಿಯಲ್ಲಿ ಸ್ವೀಟ್ ಇಷ್ಟ ಆಯಿತು. ಸೊ ಇದು ನಿಮಗೂ ಇಷ್ಟ ಆಗಿದ್ರೆ ಯು ಶುಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ದಿಸ್ ಇಸ್ MCVJ ಕೌಸಲ್ಯ ಸೈನಿಂಗ್ ಆಫ್. ಬಾಯ್.